ಫ್ರೆಂಡ್ಸ್, ನಾನಿವತ್ತು ಅಗಸ್ತ್ಯಕೂಡಂ ಟ್ರೆಕ್ಕಿಂಗ್ಗೆ ಹೊರಡ್ತಾ ಇದ್ದೀನಿ. ಸೊ ಅದಕ್ಕಾಗಿ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾಗಿತ್ತು. ಸೊ ಮೆಡಿಕಲ್ ಸರ್ಟಿಫಿಕೇಟು ಇಲ್ಲೇ 1 ಅವರ್ ವೆಯ್ಟ್ ಮಾಡಿ ಅಂತೂ ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಡಿದ್ದೀನಿ. ಸೊ ತಿರುವನಂತಪುರಮಿಂದ ಇನ್ನೂ ಮುಂದೆ ಹೋಗುತ್ತೆ. ಅಲ್ಲಿ ಫಾರೆಸ್ಟಲ್ಲಿ ಇರೋದು ಒಂದು ಬೆಟ್ಟದ ಮೇಲಿದೆ ಅದು ಅಗಸ್ತ್ಯಕೂಡಂ. ಅದು ಆ್ಯಕ್ಚುಲಿ ಒಂದು ಬೆಟ್ಟ ಅದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಬನ್ನಿ. ಒಳ್ಳೆ ಕೆಲಸ ಆಯಿತು ಗುರು. ನಾನಲ್ಲಿ ಯಾರೋ ಒಬ್ರು ರೋಡಲ್ಲಿ ಕೇಳಿದೆ, ತನಿಷ್ ಜ್ಯುವೆಲರ್ಸ್ ಈ ಕಡೆ ಹೋಗ್ಬೇಕು ಸರ್ ಅಂತ. ಅವನು ತೋರಿಸ್ತಾ ಉಲ್ಟಾ ತೋರಿಸ್ಬಿಡ ಅವನು. ನಾನು ಆ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ನಮ್ಮ ಜೊತೆ ಟ್ರೆಕ್ಕಿಂಗ್ ಬರೋರೆ ಒಬ್ರು ಹೇಳಿದ್ರು, ಕಾಲ್ ಮಾಡಿದರು, ಸರ್ ಆ ಕಡೆ ಎಲ್ಲ ಬೆಂಗಳೂರು ಕಡೆಗೆ ವಾಪಸ್ ಬನ್ನಿ ನಡ್ಕೊಂಡು ಅಂತ. ಸೊ ನಾನು ಮತ್ತೆ ವಾಪಸ್ಸು ಕಡೆಗೆ ಬರ್ತಾಯಿದ್ದೀನಿ, ರಿವರ್ಸು. ಏನು ಮಾಡೋಕ್ಕಾಗಲ್ಲ. ನಾನೇನು ಕೇಳೋದು, ಅವನೇನು ಅರ್ಥ ಮಾಡ್ಕೊಂಡು ಆಶಯ ನನಗೆ ಉಲ್ಟಾ ತೋರಿಸ್ಬಿಟ್ಟ. ಅವನು ಹೇಳಿದ್ದೆ ಸರಿ ಅಂತ ಮುಂದೆ ಹೋಗ್ತಾನೆ ಇದ್ದೆ. ಅಲ್ಗೋ ಅಲ್ಲಿ ಕೇಳೋಣ ಅಂದ್ಕೊಂಡೆ, ಸರ್ಕಲಲ್ಲಿ ಒಬ್ರು ಕೇಳಬೇಕು ಅಂತ ರೆಡಿ ಆಗ್ತದೆ. ಅಷ್ಟೊತ್ತಿಗೆ ಇವರೇ ಕಾಲ್ ಮಾಡಿದ್ರು. ಸೊ ಬಚಾವು, ಇಲ್ಲಾಂದರೆ ಇನ್ನೂ ಮುಂದಕ್ಕೆ ನಡ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಮೈ ಗಾಡ್, ಎಲ್ಲ ಹೂವಿನ ಮಾರ್ಕೆಟ್ ಇದೆ ಅಂದರು. ಇಲ್ಲೆಲ್ಲ ಹೂವು ಮಾರ್ತಾ ಇದ್ದಾರೆ. ಆನಂದ ಭವನ ಹೋಟ್ಲು ಅಂದರು. ಆನಂದ ಭವನ ಹೋಟ್ಲು ಸಿಗಲಿಲ್ಲ, ಕಾಣಿಸ್ತಾ ಇಲ್ಲ. ಇಲ್ಲಿ ಯಾರೋ ಒಬ್ರು ಕೇಳಿದ್ದಕ್ಕೆ ಹಿಂಗೆ ಹೋಗಿ ಸರ್ ಡೆಡ್ ಎಂಡು ಅಂದರು. ಹೋಗೋಣ ಡೆಡ್ ಎಂಡ್. ಇದೇ ಬಸ್ಸಲ್ಲಿ ನಾವು ಹೊಸೂರಿಂದ ತ್ರಿವೇಂದ್ರಂಗೆ ಪ್ರಯಾಣ ಮಾಡ್ತಾಯಿದ್ದೀವಿ. ನೋಡಿದ್ರಲ್ಲ, ಇದೇ ಬಸ್, ಸೆಮಿ ಸ್ಲೀಪರ್. ಗಾಡಿ ನಂಬರ್ NL 01B2431.
ನಮ್ಮ ಲಗೇಜ್ ಎಲ್ಲ ಇಲ್ಲಿ ಇಟ್ಬಿಟ್ಟು ನನ್ನ ಬಿಟ್ಟು ಇವರೆಲ್ಲ ಹೋಗಿದ್ದಾರೆ ಅವರ ನಿತ್ಯ ಕರ್ಮಗಳೆಲ್ಲ ತೀರಿಸ್ಕೊಂಬರೋಕ್ಕೆ. ಅವ್ರು ಬಂದಮೇಲೆ ನಾನು ಹೋಗ್ತೀನಿ. ಸೊ ಇದೇ ಚೀಪ್ ಆ್ಯಂಡ್ ಬೆಸ್ಟ್. ಯಾಕಂದರೆ ಈಗ ಇಲ್ಲಿ ನಾವು ಏನಾದರೂ ರೂಮ್ ಮಾಡಬೇಕು ಅಂತ ಎಲ್ಲ ಕೂತ್ಕೊಂಡ್ರೆ ಇದು ಟೂರಿಂಗ್ ಸ್ಪಾಟ್ ಆಗಿರೋದ್ರಿಂದ ತುಂಬ ಕಾಸ್ಟ್ಲಿ ಇರುತ್ತೆ ಇಲ್ಲಿ ರೂಮೆಲ್ಲ. ಸೊ ಸುಮ್ಮನೆ ದುಡ್ಡು ಯಾಕೆ ವೇಸ್ಟು, ನಾವು ಜಸ್ಟು ಸ್ನಾನ ಮತ್ತು ವಾಶ್ರೂಮ್ ಅಷ್ಟೇ ಯೂಸ್ ಮಾಡೋದಲ್ವ. ಸೊ ಅದು ಮುಗಿಸ್ಕೊಂಡು ನಾವು ಇಲ್ಲಿ ಹಿಂಗೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಮಧ್ಯಾಹ್ನ 2 ಗಂಟೆಗೆ ನಾವು ಮುಂದಕ್ಕೆ ಹೋಗಬೇಕು. ಸೊ ಅದಕ್ಕಾಗಿ ನಾವೇ ರೂಮ್ ಗೀಮ್ ಏನು ಮಾಡೋಕ್ಕೆ ಹೋಗಿಲ್ಲ. ದಿಸ್ ಕಾರ್ಪೊರೇಷನ್ ಆಫ್ ತಿರುವನಂತಪುರಂ ಇಲ್ಲೇ ಇಲ್ಲಿ ನಮ್ಮ ನಿತ್ಯ ಕರ್ಮಗಳೆಲ್ಲ ಇಲ್ಲೇ ಮುಗಿಸ್ಕೊತಾ ಇದ್ವಿ. ಇಲ್ಲಿ ದೇವಸ್ಥಾನಗಳಿಗಿಂತ ಇವೇ ಜಾಸ್ತಿ ಇದಾವಲ್ಲ, ಅದು ಏನಂತಾರೆ ಇವರೇ ಜಾಸ್ತಿ ಇಲ್ಲಿ ಎಲ್ಲ ಅಲ್ಲ ಅಲ್ಲ ಏನಂತಾರೆ ಅವರು, ಕ್ರಿಶ್ಚಿಯನ್ಸು ಮತ್ತು ಮುಸ್ಲಿಮ್ಸ್ ಜಾಸ್ತಿ ಅಲ್ವಾ? பேக்கெல்லாம் வச்சுட்டு நடந்து வந்து இங்கே தான் சாப்பிடணும். சாயந்தரம் அதில் போகிறப்ப ಇದು ವಿಘ್ನೇಶ್ವರ ಟೆಂಪಲ್. ಒಳಗಡೆ ಮೊಬೈಲ್ ಅಲೋ ಇಲ್ಲ, ಸೊ ಹಂಗಾಗಿ ಹೊರಗಡೆನೇ ಮಾಡ್ತೇವೆ. ನೋಡಿ ಇವರೇ ನಮ್ಮ ಲೀಡ್ರ್ ಕಾರ್ತಿಕೇಯನ್. ದನ 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 ಅಂತ ಹೋಯ್ತಾ ಇರ್ತಾರೆ. ಅವರಿಂದ ನಮ್ಗೆ ನಡ್ಕೊಂಡು ಹೋಗೋಕ್ಕಾಗಲ್ಲ, ಓಡೋಗ್ಬೇಕಷ್ಟೇ. ನಾವೀಗ ಅನಂತ ಪದ್ಮನಾಭ ಸ್ವಾಮಿ ಅಂದರೆ ವರ್ಲ್ಡಲ್ಲೇ ಅತಿ ಹೆಚ್ಚು ಶ್ರೀಮಂತ ಒಂದು ದೇವಸ್ಥಾನ ಅಂತ ಏನು ಹೇಳ್ತಾರೆ. ಸೊ ಅನಂತ ಪದ್ಮನಾಭ ಸ್ವಾಮಿಗೆ ನೋಡೋಕ್ಕೆ ಹೋಗೋಣ. ನೋಡಿ, ಇದೇ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಮೊಬೈಲ್ ಒಳಗಡೆ ಅಲೋ ಇಲ್ಲ ಅನಿಸುತ್ತೆ. ದೊಡ್ಡ ಕಲ್ಯಾಣಿ ಒಂದಿದೆ ನೋಡಿ ಇಲ್ಲಿ. ಎಷ್ಟು ದೊಡ್ಡ ಕಲ್ಯಾಣಿ ಇದೆ ಇಲ್ಲಿ. ಸೊ ಅದರಲ್ಲೇ ಶ್ರೀ
ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಪ್ರಪಂಚದಲ್ಲಿ ಅತಿ ಶ್ರೀಮಂತವಾದ ದೇವಸ್ಥಾನ ಅಂತಲೇ ಕರೀತಾರೆ. चप्पल के लिए टाइम लगेगा ऐसे उतार दो बाहर।